ಹಾಯ್ ನಮಸ್ತೆ. ಇವಾಗೊಂದು ಪುಟ್ಟ ಉಪಕಥೆ. ಕೃಷ್ಣನ ಪರಮ ಭಕ್ತ ಗೋಪಾಲದಾಸ್ ಅನ್ನೋ ಒಬ್ಬ ವ್ಯಕ್ತಿ ಕೃಷ್ಣನ 12 ವರ್ಷ ಬಿಡದೀರ ಭಕ್ತಿಯಿಂದ ಪ್ರೀತಿಯಿಂದ ಪೂಜೆ ಮಾಡಿದ್ರೆ ಖಂಡಿತ ಕೃಷ್ಣ 12 ವರ್ಷಕ್ಕೆ ಪ್ರತ್ಯಕ್ಷ ಆಗಿ ಆಗ್ತಾನೆ ಅಂತ ಯಾರೋ ಹೇಳ್ತಾರೆ. ಅಂದಿನಿಂದ ಗೋಪಾಲದಾಸು ಡೈಲಿ ಬೆಳಗ್ಗೆ ಎದ್ದು ಸ್ವಚ್ಛ ಮನೆಯೆಲ್ಲ ಸ್ವಚ್ಛ ಮಾಡಿ ಅವನು ಫ್ರೆಶಪ್ ಆಗಿ ತುಳಸಿ ಮಾಲೆ ದೇವ್ರಿಗೆ ಹಾಕಿ ಪೂಜೆ ಆರಾಧನೆ ಮಾಡ್ತಾ ಇರ್ತಾರೆ. ಒಂದು ದಿವಸ ಆದರೆ ಇವತ್ತು ಒಂದು ದಿವಸ ಆಯ್ತಪ್ಪ, 1 ವರ್ಷ ಆಯ್ತಪ್ಪ, 5 ವರ್ಷ ಆಯ್ತಪ್ಪ, 10 ವರ್ಷ ಆಯ್ತಪ್ಪ, ಹೀಗೆ 12 ವರ್ಷ ಆಯಿತು. ಇವತ್ತಿಗೆ 12 ವರ್ಷ ಆಯಿತು. ಕೃಷ್ಣ ನಾಳೆ ನನಗೆ ಪ್ರತ್ಯಕ್ಷ ಆಗ್ತಾನೆ ಅಂತ ಖುಷಿ. ಬೆಳಗ್ಗೆ ಎದ್ದಿದ ತಕ್ಷಣ ಮನೆಯೆಲ್ಲ ಸ್ವಚ್ಛ ಮಾಡಿ ಅವನು ಸ್ನಾನ ಪೂಜಾ ಎಲ್ಲ ಮಾಡಿ ದೇವರಿಗೆ ಒಂದು ನೈವೇದ್ಯ ಪರಮಾನ್ನ ನೈವೇದ್ಯ ಮಾಡಿ ಕಾಯ್ತಾ ಇರ್ತಾನೆ. ಎಷ್ಟೊತ್ತಾದರೂ ಕೃಷ್ಣ ಬರೋದೇ ಇಲ್ಲ. ಕೋಪ ಬಂದ್ಬಿಡುತ್ತೆ ಅವನಿಗೆ. ಸರಿ, ಮೋಸಗಾರ ಇವನು ಅಂತ ಹೇಳ್ಬಿಟ್ಟು ಅದನ್ನು ಒಂದು ಗಂಟು ಮೂಟೆ ಕಟ್ಕೊಂಡು ಹೋಗ್ತಾ ಇರ್ತಾನೆ. ಹೋಗ್ತಾ ಇದ್ರೆ ಒಂದು ಹಸುಗಳ ಮಂದೆಯಲ್ಲಿ ಜಾಗನೇ ಇಲ್ಲ ಹೋಗೋಕ್ಕೆ. ಅದನ್ನು ನುಕ್ಕೊಂಡು ಒಳಗಡೆ ಹೋಗ್ತಾನೆ. ಯಾರು ಅಲ್ಲಿ ಹೋಗ್ತಾ ಇರೋದು ಅಂತ ಹಿಂದೆಯಿಂದ ಧ್ವನಿ ಬಂದು ಹಿಂದ್ಗಡೆ ನೋಡಿದ್ರೆ ಒಂದು ದನ ಕಾಯಿ ಹುಡುಗ ಇಲ್ಲಿ ಹಿಂಗೆ ಕಡ್ಡಿ ಇಟ್ಕೊಂಡಿರ್ತಾರಲ್ಲ, ಒಂದು ದನ ಓಡಿಸೋ ಕಡ್ಡಿ, ಅಲ್ಲಿ ಹಿಡ್ಕೊಂಡು ಒಂದು ಪಂಚೆ ಕಟ್ಕೊಂಡು ಇಲ್ಲೊಂದು ಟವಲ್ ಕಟ್ಕೊಂಡು ನಿಂತಿರ್ತಾನೆ. ಎಲ್ಲಿಗೋಗ್ತಾ ಇದೆಯಾ, ಯಾರು ನೋಡ್ಕೊಂಡು ಹೋಗ್ತಾ ಇದೆಯಾ ಈ ಹಸುಗಳು ಸಂದಿಲಿ ಅಂತ ಕೇಳಿದ್ರೆ, ಇದನ್ನು ಬಿಡು, ಒಬ್ಬನ ಮೋಸಗಾರ, ಅವನು ನೋಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಕೋಪದಿಂದ ದುಃಖದಿಂದ ಹೇಳ್ತಾನೆ. ಸರಿ ಆಯಿತು ಬಾ ಇಲ್ಲಿ ಅಂತ ಹೇಳ್ಬಿಟ್ಟು ಕರ್ಕೊಂಬಂದು ಒಂದು ಬಂಡೆ ಮೇಲೆ ಅವನ್ನ ಕುಂಡಿಸಿ ಈ ದನ ಕಾಯಿ ಹುಡುಗನು ಕೂತ್ಕೊಂಡ್ರೆ ಅವನು ಗೋಪಾಲದಾಸ್ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಬರ್ತಾ ಇರುತ್ತೆ. ಯಾಕೆ ಅಳ್ತಾ ಇದೆಯಾ ಅಂದರೆ, ಮೋಸ ಮಾಡಿಬಿಟ್ಟು 12 ವರ್ಷದಿಂದ ನನಗೆ ದರ್ಶನ ಕೊಡ್ತೀನಿ ಅಂತ ಆಯಿತು. ಏನಿದು ಮೂಟೆ? ಇದು ಅವನಿಗೆ ಮೋಸಗಾರನಿಗೆ ಪರಮಾನ್ನ ಮಾಡಿದ್ದು, ಹೋಗಲಿ ನೀನು ಅದು ತಿನ್ನು ಅಂತ ಹೇಳ್ಬಿಟ್ಟು ತೆಗಿತಾನೆ, ಬಿಚ್ಚುತ್ತಾನೆ ಮೂಟೆ. ಬಿಚ್ಚಿದ್ರೆ ಘಮ ಘಮ ಪರಮಾನ್ನ ತುಪ್ಪ ಹಾಕೆಲ್ಲ ಮಾಡಿರ್ತಾನೆ. ಸರಿ, ನನ್ನ ಕೈ ಸಗಣಿ ಆಗಿಬಿಟ್ಟಿದೆ, ನೀನೇ ತಿನ್ನಿಸು. ಸರಿ ಆಯಿತು. ಅವನನ್ನು ತುತ್ತೆ ಆ ಗೋವು ಕಾಯಿ ಹುಡುಗನು ತಿನ್ನಿಸ್ತಾ ಇರ್ತಾನೆ. ಅವನಿಗೆ ಕಣ್ಣಲ್ಲಿ ನೀರು, ಹಸು ಕಾಯಿ ಹುಡುಗನ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಬರುತ್ತೆ. ಯಾಕೆ ಹೇಳ್ತಾ ಇದೀಯ ನೀನು? 12 ವರ್ಷದಿಂದ ದಿನಾ ನನಗೆ ತುಳಸಿ ಮಾಲೆ ಹಾಕಿ ನೈವೇದ್ಯ ಮಾಡಿ ಪೂಜೆ ಮಾಡ್ತಾಯಿದ್ದೆ, ಇವತ್ತು ತುಳಸಿ ಮಾಲೆ ಎಲ್ಲಿ ಅಂದ ತಕ್ಷಣ ಗೋಪಾಲದಾಸ್ಗೆ ದಿಗ್ಭ್ರಾಂತನ ಆಗ್ಬಿಡ್ತಾನೆ. ಕಣ್ಣಲ್ಲಿ ನೀರು ಬರುತ್ತೆ. ಈ ಥರ ದರ್ಶನ ಕೊಟ್ಟಿದ್ಯಾ ಭಗವಂತ, ನನಗೆ ಖುಷಿಯಾಗ್ಬಿಡುತ್ತೆ. ದೇವರು ಪ್ರತ್ಯಕ್ಷ ಆಗಿ ಆಗ್ತಾನೆ. ನಮ್ಮ ನಿಷ್ಠೆ, ನಮ್ಮ ಪ್ರೀತಿ ಭಕ್ತಿ ಎಲ್ಲದ್ರ ಮೇಲೆ ಡಿಪೆಂಡ್. ದೇವರು ಯಾವತ್ತೂ ಮೋಸ ಮಾಡಲ್ಲ, ಮನುಷ್ಯನೇ ಮೋಸ ಮಾಡೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.